ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಹಾಯ್ ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೀತಾ ಕನ್ನಡ ವ್ಲಾಗ್ಸ್. ಈ ವ್ಲಾಗ್ ಬಂದುಬಿಟ್ಟು ಫಂಕ್ಷನ್ನ ನೆಕ್ಸ್ಟ್ ಡೇ ವ್ಲಾಗ್ ಇದು. ಸೊ ಬೆಳಗ್ಗೆನೇ ಎಲ್ಲರೂ ಚಹಾ ಕುಡಿತಾ ಕೂತ್ಕೊಂಡಿದ್ವಿ. ಅದೇ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿರ್ತೀನಿ. ಆಗಲೇ ಇವನು ಬಂದುಬಿಟ್ಟು ನಮ್ಮ ಮಾಮನ ಮಗ ಹನುಮಂತು ಅಂತ ಹೇಳ್ಬಿಟ್ಟು ಇವೊಂದು ಫೋನ್ ಮಾತಾಡ್ತಾ ಹೊರಗಡೆ ಇಟ್ಬಿಟ್ಟು ಒಳಗೆ ಬಂದಿದ್ದ. ನಮ್ಮ ತಂಗಿ ಅದನ್ನು ಬಚ್ಚಿಟ್ಟಿದ್ದಾಳೆ. ಒಂದು ಚಿಕ್ಕ ಪ್ರ್ಯಾಂಕ್ ಮಾಡಿದ್ವಿ ಅವನ ಮೇಲೆ. ಜಾಸ್ತಿ ಹೊತ್ತು ಸತಾಯಿಸೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆಗಲಿಲ್ಲ. ಯಾಕಂದರೆ ಅವನು ಕಾಲೇಜ್ಗೆ ಹೋಗಬೇಕಿತ್ತು, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಅವನಿಗೆ ಫೋನ್ ಕೊಟ್ಬಿಟ್ವಿ. ಅವನಿಗೆ ಗೊತ್ತಿತ್ತು ಫೋನ್ ನಾವೇ ಬಚ್ಚಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ನು ಸುಮ್ಮನೆ ಇದ್ದಾನೆ, ಟೆನ್ಷನ್ ತೊಗೊಳ್ದೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ನನ್ನ ಲಾಸ್ಟ್ ವ್ಲಾಗ್ ಇನ್ನೂ ಯಾರೆಲ್ಲ ನೋಡಿಲ್ಲೋ ಹೋಗ್ಬಿಟ್ಟು ಒಂದ್ಸರಿ ಚೆಕ್ಔಟ್ ಮಾಡ್ಕೊಂಬನ್ನಿ. ಅವೆರಡೇ ಕೊಟ್ಟಿದ್ದು. ಹೇಳು. ಸೌಂಡ್ ಕಡಿಮೆ. ಯಾರು ಬಾಗಿ ತೆಗ್ದು ಆಯ್ ನೀನು ಸುಮ್ಮನೆ ಮಾಡಿ ಅದು ಮಕ್ಕಳ ಶಾಕ್ ಪಡ್ತೀಯ ಪಾಪ ಎದ್ಲಾಗ ನಿಜಗಡೆ ಫೋನ್ ಕಳ್ಕೊಂಬಂದಾನ. ಅವಾಗಿಂದ ಸಹಿತ ಸೌಂಡ್ ಕಡಿಮೆ ಇಡೋದು. ಅದಕ್ಕೆ ಅವ್ನ ಕಾಳು ಮುಗಿದು ಹಿಂಗ ಎರಡು ಕೈ ಹಿಡ್ಕ ಏನೇನು ಅನ್ಕೊಂಡಂದ್ರೆ ಅವನು ಮನೆಗೆ ಐತಂತ ಬಂದಿರ್ತೀವಿ. ಇವ್ ನೋಡ್ಕೊಂಡ್ ಕುಂತ ನೋಡಿ ಲಾಸ್ಟ್ ಉಳ್ಕೊಂಡು ಚಚ್ಚುಕುಂಡಿ ಫುಲ್ ಸತಾಯಿಸೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಅವನಿಗೆ ಡೌಟ್ ಬಂತು, ನಾವೇ ಎಲ್ಲೋ ಬಚ್ಚಿಟ್ಟಿದ್ವಿ, ನಾವೇ ತೊಗೊಂಡಿದ್ವಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವನು ತುಂಬ ಆರಾಮಾಗಿದೆ ತಮಾಷೆ ಮಾಡಿಕೊಂಡು. ಎಲ್ಲೋಗುತ್ತೆ ಫೋನ್ ಇಲ್ಲೇ ಇರುತ್ತೆ ಮನೇಲಿ, ಇಲ್ಲ ಯಾರಾದರೂ ಬಚ್ಚಿಟ್ಟಿರ್ತಾರೆ ತಮಾಷೆಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದ ಅವನು ಆರಾಮಾಗಿ. ಲಾಸ್ಟಲ್ಲಿ ಕೊಟ್ವಿ, ಅವ್ನಿಗೆ ಗೊತ್ತಿತ್ತು ನಾವೇ ಬಚ್ಚಿಟ್ಟಿದ್ದೀವಿ ಅಂತೇಳಿ. ಕಾಲೇಜ್ಗೆ ಹೋಗಬೇಕಿತ್ತು, ಸೊ ಅದಕ್ಕೋಸ್ಕರ ಕೊಟ್ವಿ. ಇಲ್ಲಾಂದರೆ ಕೊಡ್ತಿರ್ಲಿಲ್ಲ. ನಮ್ಮ ತಂಗಿ ಹಾಗೆ ಇಟ್ಕೊಳ್ತಾ ಇದ್ಲು ಅದನ್ನು. ಹಾಗೆ ಸ್ವಲ್ಪ ತಮಾಷೆ ಮಾಡ್ತಾ ಇದ್ವಿ. ಫೋನ್ ಕತೆ ಏನು ಹೇಳಪ್ಪ ನೋಡಿ ಎಷ್ಟು ಇದನ್ನಿತ್ತು. ಅದರಿಂದ 100 ರೂಪಾಯಿ ಕೊಡ್ರೆ ಮತ್ತೆ ನೀನು ಅಲ್ಲ, ಅದರಿಂದ 100 ರೂಪಾಯಿ ಕ್ಯಾಶ್ ಅದೊಂದೇ ಕೊಟ್ಟರು ಊರ್ಬೇಕು. ನೀನು ಏನು ಮಾಡಿದೀವಿ ಅಂತ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಫುಲ್ ವ್ಲಾಗ್ನ ವಾಚ್ ಮಾಡಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲಲ್ಲಿ ಹಳೆ ವ್ಲಾಗ್ಸ್ ಎಲ್ಲ ಇದೆ, ಪ್ಲೀಸ್ ಒಂದ್ಸರಿ ಚೆಕ್ಔಟ್ ಮಾಡ್ಕೊಂಬನ್ನಿ. ಈ ವ್ಲಾಗ್ ಹಿಂದಿನ ದಿವಸದ್ದು ಪಾಪುಗಳಿಗೆ ಫಂಕ್ಷನ್ ನಾಮಕರಣ ಫಂಕ್ಷನ್ ವ್ಲಾಗ್ನ ಹಾಕಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ವೋ ಆ ವ್ಲಾಗ್ನ ಒಂದ್ಸರಿ ಚೆಕ್ಔಟ್ ಮಾಡ್ಕೊಂಬನ್ನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಇಲ್ಲಾಂದರೆ ನೀವು ಚಾನಲಲ್ಲಿ ಹೋಗ್ಬಿಟ್ಟು ನನ್ನ ವ್ಲಾಗ್ಸ್ನ ನೋಡ್ಬೋದು. ಐ ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನ್ನ ವ್ಲಾಗ್ಸ್. ಪ್ಲೀಸ್ ಫುಲ್ ವ್ಲಾಗ್ನ ವಾಚ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ. ಹೋಲ್ಬಿಡು, ಆತಿಗೆ ಅಷ್ಟು ಟೆನ್ಷನ್. ನಾನೇನು ಇಲ್ಲಿ ಬಳ್ಳಾರಿಗೆ ಹೋಗಿದ್ದೆ, ಕಳ್ಕೊಂಡೆ ಅಂತ ಹೇಳ್ತಾನೆ ಅಂತ ನನಗೆ. ನನ್ನ ಲಕ್ಕ ಐತೆ ಅದು ಫೋನ್ ಕಳ್ಕೊಂಬಲ್ಲ ಅಂತ ಗೊತ್ತದ. ಕಳ್ದೋಯ್ತು ಸಿಕ್ಕತ್ತಂದ್ರೆ ಕಳ್ದೋಯ್ತು ಫೋನ್ ಸಿಕ್ಕತ್ತಂದ್ರೆ ಮತ್ತೆ ಲೆಕ್ಕ ಹಾಕಿಲ್ಲ. ತಗೋಬೇಕು. ನಾನು ಫೋನ್ ಚೇಂಜ್ ಮಾಡ್ತೀನಿ. ನಾನು ಚೇಂಜ್ ಮಾಡೋದು ಹಂಗ ಫೋನ್ ರವಿ ಕೊಡ್ಸಿದಲ್ಲಿ ಫೋನ್ ಆತ ಜಾಬ್ ಸಿಕ್ಕಲ್ಲ. ಯಾವ್ದು ಎಲ್ಲಿ ಐತಿ ನಂದು ಈಗ ಬಸ್ಸದು
ಮತ್ತೆ ಐದು ಕೊಡಿಸಿ ನೀನಲ್ಲ ಚೇಂಜ್ ಮಾಡಿ ನಾನೇನ್ ತಗೊಂಡಿನಮ್ಮ ಕಳ್ಕೊಂಡಿಲ್ಲ ಚೇಂಜ್ ಮಾಡಿದೆ. ನೀನ್ ಹಳೆ ಫೋನ್ ಚೇಂಜ್ ಮಾಡಿ ನೀನಲ್ಲ ನಂದಾದ್ಮೇಲೆ ನೀನ್ ತಗೊಂಡಿಗಮ್ಮ. ಅಲ್ಲಕ್ಕ ಹ್ಞೂ ಮತ್ತೆ ನಿನಗೆ ಫಸ್ಟ್ ಕೊಡ್ಸಿದ್ದೆ. ಅಷ್ಟು ಹಳೆ ಫೋನ್ ಯೂಸ್ ಮಾಡ್ತಿದ್ದೆ. ಅದು ಅದಾದ್ಮೇಲೆ ಮೀನಾದಾದ್ಮೇಲೆ ನಮ್ಮ ಅಪ್ಪಂದಾದ್ಮೇಲೆ ಮತ್ತೆ ನಂದು. ಅದು ಐದು ಈಗ ನಿಂದ ಮತ್ತೆ ಅಣ್ಣ ನಂದೇ ಲಾಸ್ಟ್. ನಾನು ಅಲ್ಲ ನಿಮ್ಮ ಮನೇಲಿ ಗೊತ್ತ ಮತ್ತೆ ಅಣ್ಣನ ಕಡೆ ಬರೋ ಫೋನ್ ಇದೆ. ಅಷ್ಟೊಂದು ಕೊಡ್ಸಿದ್ನ ಸವಿತಾಗ ಮಂಜು ಮದುವೆ ಒಂದು ಕೊಡ್ಸಿದ್ದ. ಅಲ್ಲಮ್ಮ ನಾನು ಅದು ಹೇಳಕ್ಕಿಲ್ಲ ಅಣ್ಣ ಯಾವಾಗ ಕೊಡ್ತೀನಿ ಅಣ್ಣನ್ ಬಿಡು ಅಣ್ಣ ಇವಾಗ ನಂದೇ ಇನ್ನ ಹೇಳ್ಬೇಕಂದ್ರೆ ಜಾಸ್ತಿ ವರ್ಷ ಬಂದಿರೋದು ನಂದು. ಎಷ್ಟು ವರ್ಷ ಆಯ್ತು? ನನಗೆ ನೆನಪಿಲ್ಲ ಯಾವಾಗ ಕೊಡ್ಸಿದ್ದು. ಮತ್ತೆ ನಿನಗೆ ಕೊಡಿಸಿ 1 ವರ್ಷಕ್ಕೇನೆ ನನಗೆ ಕೊಡ್ಸಿದ್ದು. ಫಸ್ಟ್ ಫೋನು ಮಂಜು ಕೊಡ್ಸಿದ್ದು, ಈ ಫೋನು ವುಮೆನ್ಸ್ ಡೇ ದಿನ ಕೊಡ್ಸಿದ್ದು. ಇದು ಆದ್ಮೇಲೆ ಮಾಮೂ ಕೊಡ್ಸಿದ್ದ. ಅದು ಫೋನ್ ಎಷ್ಟು ನೀಟ್ ಕ್ಲಿಯರಿಟಿ ಐತೆ ಗೊತ್ತಾ ಫೋಟೋ ನಂದು. ಭಾರಿ ಮೇಂಟೈನ್ ಮಾಡ್ತೀವಿ ಮತ್ತೆ ಅದು ನಾನು ಯೂಸ್ ಮಾಡ್ದಂಗೆ ಯಾರು ಯೂಸ್ ಮಾಡಿರಲ್ಲ. ಫೋನ್ ಅವಾಗ ಅದಲ್ಲ ಅಲ್ಲ ನಾನು ಯೂಸ್ ಮಾಡಿದಾಗ ಮತ್ತೆ ಯಾರು ಮಾಡಿಲ್ಲ ಹಂಗೆ ಯೂಸ್ ಮಾಡಿ ಎಷ್ಟು ಸರಿ ಬಿದ್ದೈತೆ ಅದಲ್ಲ ಅದಲ್ಲ. ಲಾಸ್ಟಲ್ಲಿ ನಾವು ಅವನಿಗೆ ಫೋನ್ ಕೊಟ್ಬಿಟ್ವಿ. ಕಾಲೇಜ್ಗೆ ಹೋಗ್ಬೇಕಿತ್ತು, ಸೊ ಅದರಿಂದ ಕೊಟ್ಬಿಟ್ವಿ. ಜಾಸ್ತಿ ಸತಾಯಿಸ್ಲಿಲ್ಲ. ಅವ್ನು ಬಂದಾಗಲೆಲ್ಲ ಯಾವಾಗಲೂ ಈ ಥರ ತಮಾಷೆ ಮಾಡ್ತಾ ಇರ್ತೀವಿ. ಅದು ಮಾಮೂಲಿ ನಮ್ಮ ಮನೇಲಿ. ಅವ್ನಿಗೊಬ್ಬನಿಗೆ ಆ ಥರ ತಮಾಷೆ ಮಾಡೋದು ಮತ್ತು ಪ್ರ್ಯಾಂಕ್ ಮಾಡೋದು ಆ ಥರದ್ದೆಲ್ಲ. ಸೊ ಫೈನಲಾಗಿ ಫೋನ್ ಕೊಟ್ಬಿಟ್ವಿ. ಅದನ್ನು ನಾನು ಶೂಟ್ ಮಾಡಲಿಲ್ಲ. ನಾರ್ಮಲ್ ಚಿಕ್ಕ ಪ್ರ್ಯಾಂಕ್ ಅದೇನೋ ಥರ ಏನಿಲ್ಲ ಅಂತ ಹೇಳ್ಬಿಟ್ಟು ತೆಗಿಲಿಲ್ಲ ನಾನು. ಅಲ್ಲೇ ಆವಾಗಲೇ ಕೊಟ್ಬಿಟ್ವಿ ಫೋನ್ನ. ಅದಾದಮೇಲೆ ಸಂಜೆ ನಾವು ನಮ್ಮ ಪಾಪುಗಳಿಗೆ 5th ಮಂತ್ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಅಂದರೆ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಮಾಡಲಿಲ್ಲ, ಸಿಂಪಲ್ಲಾಗಿ ನಮ್ಮ ಅಕ್ಕನ ಮಕ್ಕಳು ಮತ್ತು ನಾವು ಅಷ್ಟೇ ಬರ್ಡೇ ಸೆಲೆಬ್ರೇಷನ್ನ ಮಾಡ್ಕೊಂಡ್ವಿ. ಸೊ ನೀವು ಇಲ್ಲಿ ನೋಡ್ಬೋದು, ಇದು ಬಂದ್ಬಿಟ್ಟು ಸಂಜೆ. ಕ್ಯಾಮ್ರಾ ಲೈಟ್ ನೋಡಿ. ಅವೆಲ್ಲ ಒಳಗೆ ಹೋಗ್ತಾವು. ಪಾಪುಗಳ ಹಾಫ್ ಇಯರ್ ಆಗಿದೆ. ಈಗ ಇನ್ನೂ ಹಾಫ್ ಇಯರ್ ಇದೆ. 5th ಮಂತ್ ಕಂಪ್ಲೀಟ್ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಇಬ್ಬರು ಮಕ್ಕಳು ತುಂಬಾ ಆರೋಗ್ಯವಾಗಿದ್ದಾರೆ. ತುಂಬ ಖುಷಿಯಾಗಿದ್ವಿ ಎಲ್ಲರೂ. ಫಂಕ್ಷನ್ನು ಸಹ ತುಂಬ ಚೆನ್ನಾಗಿತ್ತು. ತುಂಬ ಖುಷಿಯಾಗಿದ್ದೀವಿ. ಈ ಖುಷಿ ಹೀಗೆ ಇರಲಿ ಅಂತ ಆ ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ದಿನದ ಹೊಸ ವ್ಲಾಗಿನೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.